ನಟಿ ರೇಖಾ ಅವರನ್ನ ಹುಚ್ಚನಂತೆ ಪ್ರೀತಿಸ್ತಾ ವಿವಾಹಿತನಾಗಿದ್ದ ಅಮಿತಾಬ್ನನ್ನ ಲವ್ ಮಾಡಿದ ರೇಖಾ. ನಟಿಯ ತಂದೆ ಏನ್ ಹೇಳಿದ್ರು ಜಮಿನಿ ಗಣೇಶ್ ಮಾತು. ಅಮಿತಾಬ್ ಹಾಗೆ ರೇಖಾ ಅವರ ಪ್ರಣಯದ ವದಂತಿಗಳು ಬಾಲಿವುಡ್ನಲ್ಲಿ ದೊಡ್ಡ ಸುದ್ದಿಯಾಯಿತು. ರೇಖಾರ ತಂದೆ ಜಮಿನಿ ಗಣೇಶನ್ ಈ ಸಂಬಂಧದ ಬಗ್ಗೆ ಮಾತಾಡಿದ್ದಾರೆ. ಈ ಸಂಬಂಧ ರೇಖಾ ವೈಯಕ್ತಿಕ ಜೀವನ ಗೊಂದಲಗೊಳಿಸಿತು ಅಂತ ಹೇಳಿದ್ದಾರೆ. ಹೌದು, ಭಾರತೀಯ ಸಿನಿ ರಂಗದಲ್ಲಿ ಅಮಿತಾಬ್ ಹಾಗೆ ರೇಖಾ ಅತಿದೊಡ್ಡ ಸ್ಟಾರ್ ಎಂದೆನಿಸಿದ್ದಾರೆ. ತಮ್ಮ ಪ್ರತಿಭಾನ್ವಿತ ನಟನೆಗೆ ಈ ಇಬ್ಬರು ಭಾಜನರಾಗಿದ್ದು, ಅಂದಿನ ದಿನಗಳಲ್ಲೇ ಇವರಿಬ್ಬರನ್ನ ಆರಾಧಿಸ್ತಾ ಇದ್ದ ಹಲವಾರು ಅಭಿಮಾನಿಗಳು. ನಟಿ ರೇಖಾ ಅವರ ಸೌಂದರ್ಯ ಮತ್ತು ಶೈಲಿ ಬಾಲಿವುಡ್ನಲ್ಲಿ ಅಪಾರ ಪ್ರೇಕ್ಷಕರ ಗಮನ ಸೆಳೆದಿದೆ. ನಟ ಸಲ್ಮಾನ್ ಖಾನ್ ರೇಖಾ ಅವರನ್ನ ಮದುವೆ ಆಗುವುದಕ್ಕೆ ಬಯಸಿದ್ರು ಅಂತ ಬಹಿರಂಗಪಡಿಸಿದ್ದಾರೆ. ಹಿಂದಿ ಚಿತ್ರರಂಗದಲ್ಲಿ ಎಂದಿಗೂ ತಮ್ಮ ಸೌಂದರ್ಯ ಮತ್ತು ಶೈಲಿಯಿಂದ ಎಲ್ಲರನ್ನ ಆಕರ್ಷಿಸುವ ನಟಿರಲ್ಲಿ ರೇಖಾ ಅವರು ಮೊದಲಿಗರು. ಅವರ ಸುಂದರ ಮುಖ, ಆರೋಗ್ಯಕರ ಜೀವನ ಶೈಲಿ ಮತ್ತು ಸೊಗಸಾದ ಫ್ಯಾಷನ್ ಶೈಲಿಯಿಂದ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದಾರೆ. ಆದರೆ ರೇಖಾ ಅವರ ಸೌಂದರ್ಯಕ್ಕೆ ಮಾರು ಹೋದವರಲ್ಲಿ ಬಾಲಿವುಡ್ನ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಕೂಡ ಒಬ್ಬರಂತೆ. ಹೌದಲ್ವಾ? ರೇಖಾ ಹಾಗೆ ಅಮಿತಾಬ್ ಚಿತ್ರಗಳಂತೆ ಪ್ರೇಕ್ಷಕರು ಹುಚ್ಚಿದ್ದು ಥಿಯೇಟರ್ಗೆ ಬರ್ತಿದ್ದ ಕಾಲ ಅದೊಂದಿತ್ತು. ಬೆಳ್ಳಿ ಪರದೆಯಲ್ಲಿ ಅಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಕೂಡ ಇವರಿಬ್ಬರ ಹೆಸರು ತಳುಕು ಹಾಕಿಕೊಂಡಿತ್ತು. ಇಬ್ಬರು ಪರಸ್ಪರ ಅನುರಕ್ತರಾಗಿದ್ರೆ ವಿವಾಹ ಕೂಡ ಮಾಡಿಕೊಳ್ಳಲಿದ್ದಾರೆ ಅಂತ ಹುಕಾರು ಕೂಡ ಹಬ್ಬಿತ್ತು. ತಮ್ಮ ಬಗ್ಗೆ ಬಗೆ ಬಗೆಯ ಬಣ್ಣದ ಕಥೆಗಳು ಹರಿದಾಡ್ತಾ ಇದ್ರು. ಇಬ್ಬರು ಅದನ್ನ ದೃಢೀಕರಿಸದೆ ನಿರಾಕರಿಸುತ್ತಾ ಇದ್ರು. ರೇಖಾರ ತಂದೆ ದಕ್ಷಿಣದ ಪ್ರಸಿದ್ಧ ನಟ ಜಮಿನಿ ಗಣೇಶನ್ ಈ ವಿಷಯದ ಬಗ್ಗೆ ಇದೀಗ ಮಾತಾಡಿದ್ದಾರೆ. ಅವರಾಡಿದ ಮಾತುಗಳು ಸಾಕಷ್ಟು ಜನರನ್ನ ಆಶ್ಚರ್ಯಚಕಿತಗೊಳಿಸಿದೆ ಹಾಗೂ ರೇಖಾರ ವೈಯಕ್ತಿಕ ಜೀವನದ ಬಗ್ಗೆ ಇಣುಕು ನೋಟವನ್ನ ನೀಡಿದೆ. ಅಮಿತಾಬ್ ಬಚ್ಚನ್ ರೊಂದಿಗಿನ ರಿಲೇಶನ್ಶಿಪ್ ಬಗ್ಗೆ ರೇಖಾರ ತಂದೆ ಜಮಿನಿ ಗಣೇಶ್ ಹೇಳಿದ್ದೇನು? ಸ್ಟಾರ್ ಆಗಿ ಸ್ಟೈಲ್ ಮ್ಯಾಗಝೀನ್ನ ಹಳೆಯ ಸಂದರ್ಶನವೊಂದರಲ್ಲಿ ರೇಖಾ ಹಾಗೆ ಅಮಿತಾಬ್ ಅವರ ಪ್ರಣಯದ ವದಂತಿ ಕುರಿತು ಜಮಿನಿ ಗಣೇಶನ್ ಹೀಗಂದಿದ್ಯಾಕೆ ಅನ್ನೋದನ್ನ ನೋಡ್ತಾ ಹೋಗೋಣ. ಹೌದು, ಅಮಿತಾಬ್ ಜೀವನ ಪ್ರವೇಶಿಸಿದ ರೇಖಾ ತಮ್ಮ ವೈಯಕ್ತಿಕ ಜೀವನವನ್ನ ಗೊಂದಲಗೊಳಿಸಿಕೊಂಡಿದ್ದಾರೆ ಅಂತ ಸಾಕಷ್ಟು ಜನ ನನಗೆ ತಿಳಿಸಿದ್ದಾರೆ. ಆದ್ರೆ ರೇಖಾರ ವೈಯಕ್ತಿಕ ವಿಷಯಗಳನ್ನ ಎಂದಿಗೂ ಅವರೊಂದಿಗೆ ಚರ್ಚಿಸಲಾರೆ. ನಾನು ಯಾಕೆ ಮಾತಾಡಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಗಣೇಶನ್ ಕೂಡ ತಮ್ಮ ಸಂದಿಗ್ಧ ಪ್ರೇಮ ಕಥೆಯನ್ನ ತಮ್ಮ ಸ್ವಂತ ಜೀವನದಲ್ಲಿ ಹೊಂದಿದ್ರು. ಅಲಮೇಲುವನ್ನ ಅವರು ವಿವಾಹ ಆಗಿದ್ರು. ರೇಖಾರ ಅಮ್ಮನಾದ ಪುಷ್ಪವಲ್ಲಿ ಸೇರಿದಂತೆ ಇತರ ಮಹಿಳೆಯರೊಂದಿಗೆ ವಿವಾಹೇತರ ಸಂಬಂಧವನ್ನ ಇರಿಸಿಕೊಂಡಿದ್ರು. ತಮ್ಮದೇ ಸಂಬಂಧಗಳ ಬಗ್ಗೆ ಮಾತಾಡೋದಕ್ಕೆ ನಟ ಮುಜುಗರ ಪಟ್ಟುಕೊಳ್ತಾ ಇರಲಿಲ್ಲ. ಮುಕ್ತವಾಗಿ ಹೇಳ್ಕೊಂಡ್ರು. ಅವರು ಹಿರಿಮೆಯಿಂದ ನಾನು ಹಲವಾರು ವರ್ಷಗಳ ಹಿಂದೆ ಸಾವಿತ್ರಿ ಹಾಗೆ ಪುಷ್ಪವಲ್ಲಿಯಲ್ಲಿ ವಿವಾಹ ಆದೆ. ಎಲ್ಲರೂ ಹುಬ್ಬೇರಿಸಿದ್ರು ಹಾಗೂ ಇಂಡಸ್ಟ್ರಿಯಲ್ಲಿ ಇದೊಂದು ಹಗರಣ ಅಂತ ಬಿಂಬಿಸಿದ್ರು. ಆದ್ರೆ ಇವತ್ತು ದಿಲೀಪ್ ಕುಮಾರ್ ಅಸ್ಮಾರನ್ನ ವಿವಾಹ ಆಗಿದ್ದಾರೆ. ಹಾಗೆ ಧರ್ಮೇಂದ್ರ ಹೇಮಾ ಮಾಲಿನಿಯನ್ನ. ಆದ್ರೆ ಈ ಬಗ್ಗೆ ಯಾರು ವಿರುದ್ಧವಾಗಿ ಮಾತಾಡಲಿಲ್ಲ. ಇದೊಂದು ಸಾಮಾನ್ಯ ವಿಷಯವಾಗಿತ್ತು. ಹಾಗಾಗಿ ಒಂದು ಬಗೆಯಲ್ಲಿ ನೋಡುವುದಾದ್ರೆ ವೈವಾಹೇತರ ಸಂಬಂಧಗಳನ್ನ ಆರಂಭಿಸಿದ ಟ್ರೆಂಡ್ ಸೆಟ್ಟರ್ ನಾನೇ ಅಂತ ಜಮಿನಿ ಹೇಳಿಕೊಂಡಿದ್ದಾರೆ. ಜಮಿನಿ ಹಾಗೂ ಪುಷ್ಪವಲ್ಲಿಗೆ ರೇಖಾ 1954ರಲ್ಲಿ ಜನಿಸಿದ್ರು. ಅವರೆಂದಿಗೂ ವಿವಾಹ ಆಗಲಿಲ್ಲ. ಗಣೇಶನ್ ತಮ್ಮ ಮೊದಲ ಪತ್ನಿಯೊಂದಿಗಿದ್ರೆ ಪುಷ್ಪವಲ್ಲಿ ತಮ್ಮ ಪತಿಯಿಂದ ಬೇರ್ಪಟ್ರು. ರೇಖಾ ಹಾಗೂ ಅಮಿತಾಬ್ ಬಗ್ಗೆಯೂ ಇಂತಹದ್ದೇ ಪುಕಾರು ಬೀಟೌನ್ನಲ್ಲಿ ಹಬ್ಬಿತ್ತು. ರೇಖಾರ ಪ್ರೇಮ ಜೀವನ ಎಂದಿಗೂ ಸುಖಾಂತ್ಯ ಕಂಡೇ ಇಲ್ಲ ಅಂತ ಹೇಳಬಹುದು. ನಟಿ ಪ್ರೀತಿ ಅಂಬಲಿಸಿ ಹಲವಾರು ನಟರು ಹಾಗೆ ನಿರ್ಮಾಪಕರೊಂದಿಗೆ ರಿಲೇಶನ್ಶಿಪ್ನಲ್ಲಿ ಇದ್ರು. ಆದ್ರೆ ಅದ್ಯಾವುದೂ ಅವರಿಗೆ ಸರಿ ಬರಲಿಲ್ಲ. ಅವರಿಗೆ ತಕ್ಕನಾದವನು ದೊರಕಲಿಲ್ಲ. 1990ರಲ್ಲಿ ಬಿಸ್ನೆಸ್ ಮ್ಯಾನ್ ಮುಕೇಶ್ ಅಗರ್ವಾಲ್ ಅವರನ್ನ ರೇಖಾ ವಿವಾಹ ಆದ್ರು. ಆದ್ರೆ ಆರಂಭ ದಿನಗಳಿಂದಲೂ ಸತಿಪತಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಿದ್ರು. 7 ತಿಂಗಳ ಬಳಿಕ ಮುಕೇಶ್ ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಹೀಗೆ ಅವರ ಮದುವೆ ಕೂಡ ಮುರಿದು ಬಿದ್ದೋಯ್ತು. ಹೀಗಾಗಿ ರೇಖಾ ಇಂದಿಗೂ ಒಂಟಿಯಾಗಿಯೇ ಜೀವನವನ್ನ ಮುಂದುವರಿಸಿದ್ದಾರೆ. ಇನ್ನು ಅಮಿತಾಬ್ ಚಿತ್ರಗಳ ಬಗ್ಗೆ ಹೇಳೋದಾದ್ರೆ ಅವರು ಕೊನೆಯದಾಗಿ ರಜನಿಕಾಂತ್ ಅಭಿನಯದ ವೆಟರನ್ ಚಿತ್ರದಲ್ಲಿ ಕಾಣಿಸಿಕೊಂಡ್ರು. ಬಾಲಿವುಡ್ನ ಸೌಂದರ್ಯ ರಾಣಿ ರೇಖಾ ಅವರು ಬಾಲಿವುಡ್ನ ಒಂದು ದಂತಕಥೆ. 1970ರ ದಶಕದಿಂದ ಇಂದಿನವರೆಗೂ
ಸೌಂದರ್ಯ, ನಟನೆ ಮತ್ತು ವರ್ಚಸ್ಸಿಗೆ ಸಾಟಿಯೇ ಇಲ್ಲ. ನಮಕ್ ಹರಾಮ್ 1973, ಸಿಲ್ಸಿಲಾ 1981, ಉಮರಾವ್ ಜಾನು 1981ರ ಚಿತ್ರಗಳಲ್ಲಿ ರೇಖಾ ಅವರ ಶಕ್ತಿಶಾಲಿ ಅಭಿನಯವು ಚಿತ್ರ ರಸಿಕರ ಮನಸ್ಸನ್ನ ಗೆಲ್ಲಿತು. ಉಮರಾವ್ ಜಾನ್ ಚಿತ್ರಕ್ಕಾಗಿ ಅವರಿಗೆ ರಾಷ್ಟ್ರೀಯ ಪ್ರಶಸ್ತಿಯೂ ಕೂಡ ಲಭಿಸಿತು. ಇಂದಿಗೂ ಅವರ ಫ್ಯಾಷನ್ ಸೆನ್ಸ್, ಕಾಂಚೀವರಂ ಸೀರೆಗಳು, ಆಭರಣಗಳು ಮತ್ತು ಸೊಗಸಾದ ಮೇಕಪ್ ಯುವತಿಯರಿಗೆ ಸ್ಫೂರ್ತಿಯಾಗಿದೆ. ರೇಖಾ ಅವರ ಆಕರ್ಷಕ ವ್ಯಕ್ತಿತ್ವವು ಚಿತ್ರರಂಗದ ತಾರೆಯರಿಂದ ಹಿಡಿದು ಸಾಮಾನ್ಯ ಜನರವರೆಗೆ ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸಿದೆ. ಸಲ್ಮಾನ್ ಖಾನ್ರ ರೇಖಾ ಮೇಲಿನ ಹುಚ್ಚು ಪ್ರೀತಿ. ಬಾಲಿವುಡ್ನ ದಿಲ್ದಾರ್ ಸ್ಟಾರ್ ಸಲ್ಮಾನ್ ಖಾನ್ ತಮ್ಮ ಸ್ಟೈಲಿಶ್ ನಟನೆ ಮತ್ತು ಸರಳ ಸ್ವಭಾವದಿಂದ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಆದರೆ ರೇಖಾ ಅವರ ಮೇಲಿನ ಅವರ ಪ್ರೀತಿಯ ಕಥೆಯು ಎಲ್ರಿಗೂ ಕುತೂಹಲಕಾರಿಯಾಗಿದೆ. ಸಲ್ಮಾನ್ ಖಾನ್ ಸ್ವತಃ ಒಂದು ಕಾರ್ಯಕ್ರಮದಲ್ಲಿ ರೇಖಾ ಅವರ ಮೇಲಿನ ತಮ್ಮ ಬಾಲ್ಯದ ಮೋಹವನ್ನ ಬಹಿರಂಗಪಡಿಸಿದ್ದಾರೆ. ಅವರು ರೇಖಾ ಅವರನ್ನ ಮದುವೆ ಆಗೋದಕ್ಕೆ ಬಯಸ್ತಾ ಇದ್ದೆ ಅಂತ ಹೇಳಿದ್ದಾರೆ. ಕೆಲವು ವರ್ಷಗಳ ಹಿಂದೆ ರೇಖಾ ಅವರು ತಮ್ಮ ಸೂಪರ್ ನಾನಿ 2014 ಚಿತ್ರದ ಪ್ರಚಾರಕ್ಕಾಗಿ ಸಲ್ಮಾನ್ ಖಾನ್ರ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಈ ವೇಳೆ ಸಲ್ಮಾನ್ ಖಾನ್ ತಮ್ಮ ಹಳೆಯ ದಿನಗಳನ್ನ ನೆನಪಿಸಿಕೊಂಡರು. ನಾನು ಚಿಕ್ಕವನಿದ್ದಾಗ ರೇಖಾ ಮೇಲೆ ಹುಚ್ಚನಂತೆ ಪ್ರೀತಿ ಇತ್ತು. ಅವರು ಬೆಳಗ್ಗೆ ವಾಕಿಂಗ್ಗೆ ಹೋಗುವಾಗ ನೋಡೋದಕ್ಕೆ ನಾನು 5:30ಕ್ಕೆ ಎದ್ದು ಸಿದ್ಧನಾಗ್ತಿದ್ದೆ ಅಂತ ಹೇಳಿದ್ರು. ಇದಲ್ಲದೆ ರೇಖಾ ಯೋಗ ಕಲಿಸುವ ತರಗತಿಗೆ ಸೇರಿದ್ದ ಕಥೆಯನ್ನು ಕೂಡ ಬಿಚ್ಚಿಟ್ಕೊಂಡ್ರು. ನನಗೆ ಯೋಗದ ಬಗ್ಗೆ ಆಸಕ್ತಿ ಇರಲಿಲ್ಲ, ಆದರೆ ರೇಖಾ ಅಲ್ಲಿ ಇರ್ತಾ ಇದ್ರು. ನಾನು ನನ್ನ ಸ್ನೇಹಿತರು ತರಗತಿಗೆ ಹೋಗ್ತಾ ಇದ್ವಿ ಅಂತ ತಮಾಷೆಯಾಗಿ ಹೇಳಿದ್ದಾರೆ. ನಾನು ರೇಖಾಳನ್ನೇ ಮದುವೆ ಆಗ್ತೀನಿ. ಸಲ್ಮಾನ್ ಖಾನ್ ತಮ್ಮ ಬಾಲ್ಯದ ಕನಸನ್ನ ಹಂಚಿಕೊಂಡಾಗ ನಾನು ದೊಡ್ಡವನಾದ ಮೇಲೆ ರೇಖಾಳನ್ನೇ ಮದುವೆ ಆಗ್ತೀನಿ ಅಂತ ಮನೆಯವರಿಗೆ ಹೇಳಿದ್ದೆ ಅಂತ ತಮಾಷೆಯಾಗಿ ಬಹುಶಃ ಅದಕ್ಕೆ ನಾನು ಇನ್ನೂ ಮದುವೆ ಆಗಿಲ್ಲ ಅಂತ ನಮಗೆ ಬಿಟ್ರು. ಇದಕ್ಕೆ ರೇಖಾ ಕೂಡ ತಮಾಷೆಯಾಗಿ ಬಹುಶಃ ಅದಕ್ಕೆ ನಾನು ಕೂಡ ಮದುವೆ ಆಗಿಲ್ಲ ಅಂತ ಉತ್ತರಿಸಿದ್ರು. ಈ ಸಂಭಾಷಣೆಯ ಕಾರ್ಯಕ್ರಮದಲ್ಲಿ ಎಲ್ರಿಗೂ ನಗೆ ತಂದಿತ್ತು ಮತ್ತು ರೇಖಾ ಸಲ್ಮಾನ್ರ ಬಾಂಧವ್ಯವನ್ನ ಎತ್ತಿ ತೋರಿಸಿತು. ರೇಖಾ ಮತ್ತು ಸಲ್ಮಾನ್ ಖಾನ್ರ ವೃತ್ತಿ ಜೀವನ. ರೇಖಾ ಅವರು 1960ರ ದಶಕದಿಂದ ಬಾಲಿವುಡ್ನಲ್ಲಿ ಸಕ್ರಿಯರಾಗಿದ್ದಾರೆ. 400ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿರುವ ಅವರು ತಮ್ಮ ವೈವಿಧ್ಯಮಯ ಪಾತ್ರಗಳಿಂದ ಎಲ್ಲರ ಮನಗೆದ್ದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಕಡಿಮೆ ಚಿತ್ರಗಳಲ್ಲಿ ಕಾಣಿಸಿಕೊಂಡು ಸೂಪರ್ ನಾನಿಯಂತಹ ಚಿತ್ರಗಳ ಮೂಲಕ ತಮ್ಮ ಆಕರ್ಷಣೆಯನ್ನ ಕಾಪಾಡಿಕೊಂಡಿದ್ದಾರೆ. ಇನ್ನು ಸಲ್ಮಾನ್ ಖಾನ್ ಮೈನೆ ಪ್ಯಾರ್ ಕಿಯಾ 1989ರ ಚಿತ್ರದಿಂದ ಖ್ಯಾತಿಗೊಂಡು ಬಜರಂಗಿ ಭಾಯ್ಜಾನ್, ಸುಲ್ತಾನ್, ಟೈಗರ್ ಸರಣಿಯಂತಹ ಸೂಪರ್ ಹಿಟ್ ಚಿತ್ರಗಳ ಮೂಲಕ ಬಾಲಿವುಡ್ನ ಬಾದ್ಶಾ ಎನಿಸಿಕೊಂಡಿದ್ದಾರೆ. ಇಂದಿಗೂ ಅವರ ಚಿತ್ರಗಳು ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆಯುತ್ತಾರೆ. ರೇಖಾ ಅವರ ಸೌಂದರ್ಯ ಮತ್ತು ಅಭಿನಯವು ಬಾಲಿವುಡ್ನ ಒಂದು ಅಮೂಲ್ಯ ಸಂಪತ್ತು. ಅವರ ಶೈಲಿ ಮತ್ತು ವರ್ಚಸ್ಸು ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಸಲ್ಮಾನ್ ಖಾನ್ ರಂತಹ ಸೂಪರ್ ಸ್ಟಾರ್ನ ಹೃದಯವನ್ನ ಕದ್ದ ರೇಖಾ ಅವರ ಆಕರ್ಷಣೆಯ ಕಥೆಯು ಅವರ ವೈಶಿಷ್ಟ್ಯ ವ್ಯಕ್ತಿತ್ವವನ್ನ ಎತ್ತಿ ತೋರಿಸುತ್ತೆ. ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಸಲ್ಮಾನ್ ಹಂಚಿಕೊಂಡ ಈ ಕಥೆಯು ರೇಖಾ ಮತ್ತು ಸಲ್ಮಾನ್ರ ನಡುವಿನ ಮುಗ್ಧ ಗೌರವ ಮತ್ತು ಪ್ರೀತಿಯ ಬಾಂಧವ್ಯವನ್ನ ಬಿಂಬಿಸುತ್ತೆ. ರೇಖಾ ಇಂದಿಗೂ ಬಾಲಿವುಡ್ನ ರಾಣಿಯಾಗಿ ಸಲ್ಮಾನ್ ಖಾನ್ ಅವರಂತಹ ತಾರೆಯರ ಹೃದಯದಲ್ಲಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವುದರಲ್ಲಿ ಪ್ರಪ್ರಥಮರಾಗಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,